The Institute of Chartered Accountants of India, Bangalore branch, jointly with Ballari, Belgavi, Hubballi, Kalburgi, Mangaluru, Mysore and Udupi branches of ICAI organized and hosted Samvada Today's conference at Tripura Vasini, Bangalore Palace. Karnataka Chief Minister D.K. Shivkumar inaugurated the conference. At this point of time, I am reminded of one Kagga, Mankutimana Kagga, which is a historic thing, but then relates to this moment of ours. It says, ನನಗರಿಯುವುದು ಅಲ್ಪ, ನಿನಗರಿಯುವುದು ಅಲ್ಪ, ಮತ್ತೊಬ್ಬನಿಗೆ ಬೇರೆ, ಮನುಜನ ಬುದ್ಧಿಯ ಶಕ್ತಿಗವಧಿ ಎಷ್ಟೇ ನೆನೆಸು. ವಿನಯದಿ ಅನುಭವವನ್ನು ತೂಗಿ ನೋಡುವುದೊಳಿತು, ಮನವ ಬಿಚ್ಚಲು ಸತ್ಯಕ್ಕೆ ಮಂಕುತಿಮ್ಮ. Which means that individual knowledge is limited and bounded. Only when you come across together, sit across, argue, debate and learn is what will happen, what you can realize the real truth, and at the end of it you will be the winner. Karnataka economic strength, second largest taxpayers of this country. ಇಡೀ ಭಾರತದಲ್ಲೇ ನಾವು ಮಹಾರಾಷ್ಟ್ರ ಬಿಟ್ಟರೆ ಮಹಾರಾಷ್ಟ್ರಕ್ಕೆ ತಂದೆ ಆದಂಥ ಒಂದು ಮೊದಲಿಂದನೂ ಕೂಡ ಒಂದು ಶಕ್ತಿ ಇದೆ. ಸೊ ಅದಾದ ಬಿಟ್ಟರೆ ಕರ್ನಾಟಕ ಆಲ್ಮೋಸ್ಟ್ 40% ಆಫ್ ದಿ ಎಕ್ಸ್ಪೋರ್ಟ್ಸ್ ನಾವು ಕೊಡ್ತಾ ಇದ್ದೀವಿ. ಹೈಯೆಸ್ಟ್ GST ಟ್ಯಾಕ್ಸ್ ಕಲೆಕ್ಷನ್ ಕೊಡ್ತಾ ಇದ್ದೀವಿ. ಇಡೀ ಪ್ರಪಂಚದ ಎಲ್ಲ ಜನ ಇಲ್ಲಿರುವಂಥ ಪ್ರಕೃತಿ, ಇಲ್ಲಿರುವಂಥ ಬುದ್ಧಿವಂತಿಕೆ, ಇಲ್ಲಿರುವಂಥ ಎಲ್ಲ ನೋಡಿ ಆಲ್ ಫಾರ್ಚೂನ್ 500 ಕಂಪ್ನೀಸ್ ಕೂಡ ಎಲ್ಲ ಬಂದು ಬೆಂಗಳೂರಲ್ಲೇ ಬಂದು ನೆಲೆದು ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಇವತ್ತು ಎಲ್ಲ ಕೂಡ ಇಲ್ಲೇ ಓದಿಸಿ ಇಲ್ಲೇ ಬಿಸ್ನೆಸ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ನೀವು ಯಾವುದೇ ತೆಗೆದುಕೊಳ್ಳಿ, ಯಾವುದೇ ವಿಚಾರಕ್ಕೆ ಹೋಗಿ, ನಾನು ಬರೀ IT-BT ಅಂತ ಅಲ್ಲ, ಎಲ್ಲ ಸಂದರ್ಭದ್ದು ನೀವು ಯಾವುದೇ ಟೆಕ್ನಾಲಜಿ ತೆಗೆದುಕೊಳ್ಳಿ, ಏರೋಸ್ಪೇಸ್ ತೆಗೆದುಕೊಳ್ಳಿ, ಎನಿ ಇಶ್ಯೂ, ಐ ಥಿಂಕ್ ಕರ್ನಾಟಕ ಅಂಡ್ ಬ್ಯಾಂಗ್ಳೂರ್ ಈಸ್ ಟೇಕಿಂಗ್ ಎ ಲೀಡ್. ನಾನು ಐ ವಾಸ್ ಜಸ್ಟ್ ಸ್ಪೀಕಿಂಗ್ ಟು ಟುಡೇ ಐ ಆಮ್ ವೆರಿ ಹ್ಯಾಪಿ ಟು ಜಸ್ಟ್ ಬಿ ಎ ಪಾರ್ಟ್ ಆಫ್ ದಿಸ್ ಸಂವಾದ. ಬಹಳ ಸಂತೋಷದಿಂದ ಈ ಜ್ಯೋತಿನ ನಾನು ಬೆಳೆಸಿದ್ದೇನೆ, ಉದ್ಘಾಟನೆ ಮಾಡಿದ್ದೇನೆ. ನೀವೆಲ್ಲ ಕೂಡ ನಮಗೆಲ್ಲ ಒಳ್ಳೆ ಮಾರ್ಗದರ್ಶನ ಕೊಡ್ತಾ ಇದ್ದೀರಿ. ನೀವು ಮಾರ್ಗದರ್ಶನ ಕೊಡಲಿಲ್ಲ ಅಂತಂದರೆ ಕರ್ನಾಟಕ ಇಷ್ಟು ರೀತಿ ಬೆಳೀತಿರ್ಲಿಲ್ಲ. ಈಗ ಇಡೀ ದೇಶದಲ್ಲಿ ನಮ್ಮ ಎಕನಾಮಿಕ್ ಸ್ಟ್ರೆಂತ್ ಇದೆಯಲ್ಲ, ನಮ್ಮ GDP ಇರ್ಬೋದು, ಟ್ಯಾಕ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ಉತ್ತಮವಾದ ರೀತಿಯಲ್ಲಿ ಇವತ್ತು ನಡೀತಾ ಇದೆ. ಇದಕ್ಕೆ ಗೈಡ್ ಮಾಡೋದು ಬಹಳ ಮುಖ್ಯ. ಸೊ ಇವತ್ತು ನೀವು ಅದನ್ನು ನಂಬಿಕೆ ಅನ್ನೋ ಪದನ ನಿಮ್ಮ ಬ್ಲಡ್ನಲ್ಲೇ ಬಂದಿದೆ, ಅದನ್ನು ನೀವು ಉಳಿಸ್ಕೊಳ್ಬೇಕು. ದುಡ್ಡು ಬ್ಲಡ್ ಎರಡು ಸೆಪರೇಟ್ ಆಗಬೇಕಂತೆ. ಒಂದ್ಸತಿ ಸಾಯಿಬಾಬಾ ಪ್ರೋಗ್ರಾಮ್ ಹೋಗಿದೆ. ಸಾಯಿಬಾಬಾರವರು ಒಂದು ಯಾವುದೋ ಒಂದು ಮಠದ ಕಾರ್ಯಕ್ರಮಕ್ಕೆ ಒಂದು 30 ವರ್ಷದಿಂದ ಬಂದಿದ್ರು. ಬೆಂಗಳೂರಿನಲ್ಲಿ ಬದುಕಿದ್ರು ಸಾಯಿಬಾಬಾ. ನಾನು ಹೋಗಿದ್ದೆ. ಹೋದಾಗ ಸ್ಟೇಜ್ ಮೇಲೆ ಒಂದು 200-300 ಜನ ಸ್ವಾಮಿಗಳೆಲ್ಲ ಕೂತಿದ್ರು. ಒಂದು ಬರ್ತಡೇ ಇತ್ತು, ಬಾಲಗಂಗಾಧರ ಸ್ವಾಮೀಜಿ ಬರ್ತಡೇ. ಆಗ ಹೋದಾಗ ಅವರು ಒಂದು ಮಾತು ಹೇಳಿದ್ರು. ಒಂದು 8 ನಿಮಿಷ, ಒಂದು 30 ನಿಮಿಷ ಮಾತಾಡಿದ್ರು. ಭಗವದ್ಗೀತೆ ಶ್ಲೋಕ ಹೇಳಿದ್ರು, ಅದಕ್ಕೆ ಅರ್ಥ ಹೇಳಿದ್ರು. ಆ ಮಧ್ಯದಲ್ಲೇ ಸ್ವಾಮಿಗಳು ಕುಂಡಿಸ್ಕೊಂಡು ಎಲ್ಲ ಸ್ವಾಮಿಗಳು ಹೇಳಿದ್ರು, ದುಡ್ಡು ಬ್ಲಡ್ ಎರಡು ಸೆಪರೇಟ್ ಆಗಬೇಕು. ಒಂದ್ ಕಡೆ ದುಡ್ಡಿದ್ರೆ ಒಂದ್ ಕಡೆ BP ಇದು ಬ್ಲಡ್ ಇತ್ತು ಅಂತಂದ್ರೆ BP, ಶುಗರು ಎಲ್ಲ ಬಂದ್ಬಿಡ್ತದೆ, ಮನುಷ್ಯನ ಆರೋಗ್ಯ ಕೆಟ್ಟೋಗ್ತದೆ. ಹಂಗೆ ದುಡ್ಡು ಒಂದ್ ಕಡೆ ಸೇರ್ಕೊಂಡ್ಬಿಟ್ರೆ ಇನ್ಕಮ್ ಟ್ಯಾಕ್ಸು, ಸೇಲ್ ಟ್ಯಾಕ್ಸು, GST, ಕಮರ್ಷಿಯಲ್ ಟ್ಯಾಕ್ಸು, ಕಳ್ಳರು, ಕಾನೂನು ಎಲ್ಲ ಬರ್ತದೆ. ಸೊ ಮನಿ ಶುಡ್ ಸರ್ಕ್ಯುಲೇಟ್. ಆಗ ಸರಿ ಹಾಗೆ ನೀವು ಒಂದ್ ಕಡೆ ಎಲ್ಲ ಮಾಡ್ದವ್ರು ದುಡ್ಡು ಮಾಡಿಕೊಳಕ್ ಹೋಗ್ಬೇಡಿ, ಜನಸೇವೆ ಹಾಕಿ ಜನಕ್ಕೆ ಇದು ಮಾಡಿ ಅಂತೇಳಿ ಅವತ್ತು ಮಾರ್ಗದರ್ಶನವನ್ನ ಕೊಟ್ಟರು. ಹಂಗೆ ನೀವು ಕೂಡ ನಮ್ಗೆಲ್ಲ ಗೈಡ್ ಮಾಡ್ತೀರಿ. ಒಂದ್ ಕಡೆ ಈ ಜಾಸ್ತಿ ದುಡ್ಡಿದ ತಕ್ಷಣ ನಮಗೂ ಸ್ವಲ್ಪ ಸಿಕ್ಕರೆ ಸಾಕು. ಈಗ ಹೊಸ ಕಾನೂನಲ್ಲಿ 2 ಲಕ್ಷದ ಮೇಲೆ ಇಟ್ಕೊಳಂಗೆ ಇಲ್ಲ. ಸೊ ಸರ್ಕ್ಯುಲೇಷನ್ ಆಗ್ತಾ ಇರಬೇಕು, ದುಡ್ಡು ಸಮಾಜಕ್ಕೆ ಹೋಗ್ತಾ ಇರಬೇಕು, ಇನ್ವೆಸ್ಟ್ಮೆಂಟ್ ಆಗ್ತಾ ಇರಬೇಕು. ಸೊ ಅದಕ್ಕೆಲ್ಲ ಗೈಡ್ ಮಾಡಲಿಕ್ಕೆ ಇವತ್ತು ತಾವೆಲ್ಲ ಇದ್ದೀರಿ. ಸೊ ನಮ್ಮ ಇವ್ರು ಹೇಳ್ದಂಗೆ, ಕವಿತಾ ಅವ್ರು ಹೇಳ್ದಂಗೆ, ಸರ್ವಜ್ಞದ ಒಂದು ಮಾತು ಅವ್ರು ಹೇಳ್ತಿದ್ದಕ್ಕೆ ನನಗೆ ಸರ್ವಜ್ಞ ಒಂದ್ ಕಡೆ ಒಂದು ಮಾತು ಹೇಳಿದ್ರೆ ನನಗೆ ನೆನಪು ಬರ್ತಾ ಇದೆ. ನಿಂಬೆಗಿನ್ ಹುಳಿ ಇಲ್ಲ, ತುಂಬಿಗಿನ್ ಕೆರೆ ಇಲ್ಲ, ಶಂಭುಕಿನ
ಅಧಿಕ ದೇವರಿಲ್ಲ. ಅಂದ್ರೆ ನಿಂಬೆಹಣ್ಣು ಇದೆಯಲ್ಲ, ನಿಂಬೆಹಣ್ಣು ಎಲ್ಲ ಹುಳಿಗಳಕ್ಕಿಂತ ಶ್ರೇಷ್ಠವಾದಂಥ ಹುಳಿ ನಿಂಬೆಹಣ್ಣು ಹುಳಿ ಅಂತೆ. ಈ ದ್ರಾಕ್ಷಿ ಹುಳಿ, ಹುಣಸೆಹಣ್ಣು ಹುಳಿ, ಬೇರೆ ಬೇರೆ ಎಲ್ಲ ಹುಳಿಗಳಲ್ಲೂ ಕೂಡ ಮಾವಿನ ಹುಳಿ ಇವೆಲ್ಲಕ್ಕಿಂತ ನಿಂಬೆಹಣ್ಣು ಹುಳಿ ಬಹಳ ಶ್ರೇಷ್ಠ ಅಂತೆ. ದಟ್ ಆಸಿಡ್ ವಾಟ್ ಎವರ್ ಇಸ್ ದಟ್. ಶಂಭುಕ್ಕಿಂತ ಅಧಿಕ ದೇವರಿಲ್ಲ ಅಂದ್ರೆ. ಶಂಭು ಅಂತಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಈಶ್ವರ, ಶಂಭು ಕರೀತಾರೆ ಪರಮೇಶ್ವರ. ಎಲ್ಲಾ ದೇವರಿಗಿನ್ನ ಹಿಂದೂ ಧರ್ಮದಲ್ಲಿ ದೊಡ್ಡ ದೇವರು ಪರಮೇಶ್ವರ, ಅವನಿಗೆ ಶಂಭು ಅಂತ. ನಿಂಬೆಗಿಂ ಹುಳಿ ಇಲ್ಲ, ಅದಾದ್ರೆ ದುಂಬಿಗಿಂ ಕರೀಲ, ಕಪ್ಪು. ಈ ಮೈಕಲ್ಲಿದೆ, ಕೂದಲಿದೆ, ಬಟ್ಟೆಲಿದೆ, ಎಲ್ಲ ಕಪ್ಪು. ಅದು ಹಳ್ಳಿಲಿರುವಂತ ಮೈಕು ಗ್ಲಾಸ್ ಹೊಡೆದು ಹೊಡಿತಾರೆ. ಅದಾದ್ಮೇಲೆ ಕೊನೆಗೆ ಒಂದು ಮಾತು ಹೇಳ್ತಾರೆ, ನಿಂಬೆಗಿಂ ಹುಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಗಿನ್ನ ಅಧಿಕ ದೇವರಿಲ್ಲ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ. ಎಲ್ಲಾ ಗುಣಗಳಕ್ಕಿಂತ ಯಾವ ಗುಣ ಯಾವಪ್ಪ ಅಂದ್ರೆ ನಂಬಿಕೆ ಅಂತ. ಹಂಗೆ ನಾವು ಇವತ್ತು ಯು ಆರ್ ದಿ ಕಸ್ಟೋಡಿಯನ್ ಆಫ್ ಟ್ರಸ್ಟ್. ಆ ಟ್ರಸ್ಟ್ ಅನ್ನ ನಾವು ಉಳಿಸ್ಕೊಂಡು ಬಂದಿದ್ದೀರಿ. ಈಗ ನಾವೆಲ್ಲ ಎಷ್ಟೋ ಪ್ರೆಷರ್ ಇರ್ತೀವಿ, ನಮ್ಗೇನ್ ಗೊತ್ತಿಲ್ಲ. ನೀವೇನ್ ಕಳ್ಸ್ಕೊಡ್ತೀರಿ ಅದಕ್ಕೆ ಸುಮ್ಮನೆ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಸೇನಾಕದ ಕೆಲಸ. ಅದ್ಬಿಟ್ಟು ನಮ್ಗೇನ್ ಗೊತ್ತಾಗ್ತದೆ? ನೀವೇ ನಮ್ಮನ್ನ ರಕ್ಷಣೆ ಮಾಡಬೇಕು. ನಮ್ಮ ಬದುಕನ್ನು ರಕ್ಷಣೆ ಮಾಡಬೇಕು, ನಮ್ಮ ಆಸ್ತಿಯನ್ನು ರಕ್ಷಣೆ ಮಾಡಬೇಕು, ನಮ್ಮ ಆದಾಯಕ್ಕೂ ಮಾರ್ಗದರ್ಶನ ಮಾಡಬೇಕು, ಎಲ್ಲರೂ ನೀವೇ ಮಾಡಬೇಕು. ಅಲ್ಟಿಮೇಟ್ಲಿ ಯು ಹ್ಯಾವ್ ಟು ಲುಕ್ ಅಟ್. ಸೊ ಅದಕ್ಕೆ ಇಡೀ ಪ್ರಪಂಚದಲ್ಲಿ ಇವತ್ತಲ್ಲಿ ಬಂದ ತಕ್ಷಣ ವಿನಾಯಕನಿಗೆ ಪೂಜೆ ಮಾಡಿಸಿದ್ರು. ವಿಜಯಕ್ಕೆ ನಾಯಕ ವಿನಾಯಕ, ಎಲ್ಲದಕ್ಕೂ ವಿಘ್ನ ನಿವಾರಣಕ್ಕೂ ವಿನಾಯಕ. ಹಂಗೆ ನಾವು ಮಾಡೋಂಥ ಅನೇಕ ತಪ್ಪುಗಳನ್ನ, ವಿಘ್ನಗಳನ್ನ ನಿವಾರಣೆ ಮಾಡೋಕ್ಕೂ ಕೂಡ ನಿಮಗೆ ಭಗವಂತ ನಮಗೆ ಅವಕಾಶವನ್ನ ಕೊಟ್ಟಿದ್ದಾನೆ. So ಹಂಗೆ you all have to work, you all have to guide, but you are not doing work for yourself. You are basically you are building the nation. The nation is so proud that you are building everyone. ಈ ಮಧ್ಯದಲ್ಲಿ I know that ಬೇರೆ ಬೇಕಾದಷ್ಟು ಕಾನೂನುಗಳನ್ನ ನಮ್ಮ ಪಾರ್ಲಿಮೆಂಟಲ್ಲಿ ಮಾಡ್ಬೋದು, ಸರ್ಕಾರ ಮಾಡ್ಬೋದು, ನಾವು ಮಾಡ್ಬೋದು. ಎಲ್ಲದರಲ್ಲೂ ಒಂದು ಸಣ್ಣ ರೂಲ್ಸ್ ಪೋಲ್ಸ್ ಹಿಡಿದು ಕೊನೆಗೆ ಹಿಂಗಿಂದ ಹೋಗಿ ಹಿಂಗ್ ಬಂದು ಕೊನೆಗೆ ಹಿಂಗ್ ಬಂದು ಕೊನೆಗೆ ಹಿಂಗ್ ಊಟ ಮಾಡಂಗೆಲ್ಲ ಕೂಡ ನೀವೆಲ್ಲ ಬೇಡು ಕೂಡ ಮಾಡ್ತೀರಿ. ಅದು ಕೂಡ ನನಗೆ ಅರಿವಿದೆ. ನನ್ನ ಹೆಸರು ಕವಿತಾ ಅಂತ, ಚೇರ್ಪರ್ಸನ್ ಬೆಂಗಳೂರು ಬ್ರಾಂಚ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಇವರು ಶ್ರೀಪಾದ್ ಅಂತ, ಸೆಕ್ರೆಟರಿ ಬೆಂಗಳೂರು ಬ್ರಾಂಚ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಸೋಸಿಯೇಷನ್ದು. ಇವತ್ತಿನ ದಿನ ನಾವು ಸಂವಾದ ಅಂತ ವಾರ್ಷಿಕದ ಸಮಾವೇಶ, 2 ದಿನಗಳ ವಾರ್ಷಿಕ ಸಮಾವೇಶಕ್ಕೆ ಇಲ್ಲಿ ಎಲ್ಲ ನಾವು ಸೇರಿದ್ದೀವಿ. ಇದು ಕರ್ನಾಟಕದಾದ್ಯಂತ ಚಾರ್ಟರ್ಡ್ ಅಕೌಂಟೆಂಟ್ಸ್ ಬಂದಿದ್ದಾರೆ. ಸುಮಾರು 2,000 ಮಂದಿ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇಲ್ಲಿ ಬಂದು ಇವತ್ತು 2 ದಿನವರೆಗೂ ಎಲ್ಲ ನಮ್ಮ ಪ್ರೊಫೆಷ್ನಲ್ ಇಂಟ್ರೆಸ್ಟ್ ಟಾಪಿಕ್ ಇರುವಂಥದ್ದನ್ನ ಇವತ್ತು 2 ದಿನದಲ್ಲಿ ಚರ್ಚೆ ಮಾಡಿ ಎಲ್ಲರೂ ಕಲ್ತ್ಕೊತಾರೆ. ಈ ಕಾರ್ಯಕ್ರಮಕ್ಕೆ ನಮಗೆ ಮುಖ್ಯ ಅತಿಥಿಯಾಗಿ CM DK ಶಿವಕುಮಾರ್ ಅವರು ಬಂದಿದ್ದರು, ಮತ್ತು ಹೋಮ್ ಮಿನಿಸ್ಟರ್ ಪ್ರಿಯಾಂಕ ಖರ್ಗೆ ಅವರು ಬಂದಿದ್ದರು, ಮತ್ತು ಗೆಸ್ಟ್ ಆಫ್ ಆನರ್ ಆಗಿ ರೋಸ್ತವ್ ರಾವನ್ ಅಂತ ಅವರು ಎಕ್ಸ್ CEO ಆಫ್ ಮೈಂಟ್ರಿ ಅವ್ರು ಕೂಡ ಬಂದಿದ್ದರು. ಅವ್ರು ಐ ಮೀನ್ ಹೀಸ್ ಅ ಚಾರ್ಟರ್ಡ್ ಅಕೌಂಟೆಂಟ್, ಸೊ ನಮ್ಗೆ ಅದು ಒಂದು ಖುಷಿ ಇದೆ. ಅದಲ್ಲದೆ ಅವ್ರ ಜೊತೆ ಪೊನ್ನಣ್ಣ ಅಂತ ಪೊಲಿಟಿಕಲ್ ಸೆಕ್ರೆಟರಿ ಅವ್ರು ಕೂಡ ಬಂದಿದ್ದರು. CM ಅವರು ಬಂದು ಸುಮಾರು ಹೊತ್ತು ಮಾತಾಡಿ ನಮಗೆ ನಮ್ಮ ಇವರಿಗೆ ಏನೇನು ಅಂದರೆ ಆ್ಯಸ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅವರಿಗೆ ಗೌರ್ಮೆಂಟ್ ಕಡೆಯಿಂದ ಯಾವುದು ಸಪೋರ್ಟ್ ನಾವು ಗೌರ್ಮೆಂಟಿಗೆ ಯಾವ ರೀತಿ ಸಪೋರ್ಟ್ ಮಾಡ್ಬೋದು ಅಂತ ಎಲ್ಲ ಕೇಳಿದ್ದಾರೆ. ನಾವು ಖಂಡಿತ ಅದನ್ನು ಖುಷಿಯಿಂದ ಮಾಡಿಕೊಡ್ತೀವಿ. ಈಗ ಆಲ್ರೆಡಿ ನಾವು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅವರು ಕರ್ನಾಟಕದಲ್ಲಿರುವಂಥ ಪಬ್ಲಿಕ್ ಸೆಕ್ಟರ್ ಕಂಪ್ನೀಸ್ಗಳಿಗೆ, ಕರ್ನಾಟಕ ಸರ್ಕಾರದ ಕಂಪ್ನೀಸ್ಗಳಿಗೆ ಎಲ್ಲ ಅಲ್ಲಿ CEO CFOಸ್ಗೆ ನಾವು ಸುಮಾರು ಟ್ರೈನಿಂಗ್ಸ್ ಎಲ್ಲ ಮಾಡ್ತೀವಿ. ಅದಲ್ದಲೇ GST ಆಫೀಸರ್ಸ್ಗೆ ಟ್ರೈನಿಂಗ್ ಎಲ್ಲ, GST ಹೊಸ ಲಾ ಬಂದಾಗ ನಾವು ಸುಮಾರು ಟ್ರೈನಿಂಗ್ ಮಾಡಿ ಅವ್ರಿಗೆಲ್ಲನೂ ತಿಳುವಳಿಕೆ ಮನವರಿಕೆ ಮಾಡಿಕೊಟ್ಟಿದ್ವಿ. ಸೊ ಅದನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಯಾಕೆಂದರೆ ಚೀಫ್ ಮಿನಿಸ್ಟರ್ ಅವರು ಖುದ್ದಾಗಿ ಕೇಳಿರಬೇಕಾದ್ರೆ ನಮ್ಗೆ ಇನ್ನೂ ಸಂತೋಷ, ನಾವು ಮಾಡ್ತೀವಿ. ಅದಲ್ದಲೆ ಚೀಫ್ ಮಿನಿಸ್ಟರ್ ಅವ್ರಿಗೆ ನಾವು ನಮ್ಮ ಜಾಗದೊಂದು ರಿನ್ಯೂವಲ್ಲು, ನಮಗೊಂದು ಸೈಟ್ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಇಷ್ಟು ದೊಡ್ಡ ಸಂಸ್ಥೆ ಆದರೂ ನಮಗೊಂದು ಸ್ವಂತವಾದ ಜಾಗ ಇಲ್ಲ ಇಲ್ಲಿ ಬೆಂಗಳೂರಲ್ಲಿ. ಅದಕ್ಕೆ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವರು ಅದನ್ನು ನೀವು ವರಿ ಮಾಡಬೇಡಿ, ನಾವು ನೋಡ್ಕೊತೀವಿ. ಅದಲ್ದಲೆ ಈಗಿರೋ ರಿನ್ಯೂವಲ್ ಕೂಡ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದಿಷ್ಟು ಅಂದರೆ ಓವರಾಲ್ ಇವತ್ತಿನ ಸಮಾವೇಶ ಒಳ್ಳೆ ಉದ್ಘಾಟನೆ ಆಗಿದೆ. ಅವ್ರು ಹೇಳ್ದಂಗೆ ಅವ್ರು ಹಚ್ಚಿದ ಜ್ಯೋತಿ ನಮಗೆ ಮೋಸ್ಟ್ಲಿ 2 ದಿನವರೆಗೂ ಚೆನ್ನಾಗಿ ಒಳ್ಳೆ ಅದಲ್ದಲೆ ಮುಂದಕ್ಕೆ ಒಳ್ಳೆ ನಾಂದಿ ಮಾಡುತ್ತೆ ಅಂತ ನಾವು ನಂಬಿದ್ದೀವಿ. ಥ್ಯಾಂಕ್ ಯು.